ವೆಲ್ಕಮ್ ಟು ದ KS ಟ್ಯೂಟರ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಿಸಿದಂತೆ ಪ್ರಮುಖ ಪ್ರಶ್ನೆ ಮತ್ತು ಉತ್ತರಗಳ ಬಗ್ಗೆ ಮಾಹಿತಿಯನ್ನು ನೋಡೋಣ. ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಮೇನ್ ಇಂಪಾರ್ಟೆಂಟ್ ಅಂದರೆ ಬ್ಲೂ ಪ್ರಿಂಟ್, ಅಂದರೆ ಅದು ಪ್ರಶ್ನೆ ಪತ್ರಿಕೆ ಅಂತ ಹೇಳ್ತೀವಿ ನಾವು. ಪ್ರಶ್ನೆ ಪತ್ರಿಕೆ ಅಂದರೆ ಸ್ಪರ್ಧಾತ್ಮಕದ ಬ್ಲೂ ಪ್ರಿಂಟ್ ಆಗಿದೆ. ಇದರಿಂದ ನಾವು ಯಾವ ರೀತಿಯಾಗಿ ಕ್ವಶನ್ ಕೇಳಬಹುದು ಮುಂದೆ ಅಂತ ಆಲೋಚನೆಯನ್ನು ಮಾಡಬಹುದು. ಓಕೆ, ಹಾಗಾದರೆ ಸ್ಟಾರ್ಟ್ ಮಾಡೋಣ ಮೊದಲನೇ ಪ್ರಶ್ನೆಯನ್ನು. ಹಾಗಾದರೆ ನಮ್ಮ ಮೊದಲನೇ ಪ್ರಶ್ನೆ, ಭೂಮಿಯ ಕೇಂದ್ರ ಭಾಗವನ್ನು ಏನೆಂದು ಕರೆಯುತ್ತಾರೆ ಅಂತ ಪ್ರಶ್ನೆ ಕೇಳಲಾಗಿದೆ ನೋಡಿ. ಅಂದರೆ ಭೂಮಿಯೊಳಗಿನ ಕೇಂದ್ರ ಭಾಗವನ್ನು ಏನೆಂದು ಕರೆಯುತ್ತಾರೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಕೋರ್ ನೋಡಿ. ಆಪ್ಷನ್ ಸಿ ಕೋರ್. ಕೋರ್ ಒಂದು ಭೂಮಿಯ ಅಂತರಾಳದಲ್ಲಿರುವ ಕೇಂದ್ರ ಭಾಗವಾಗಿದೆ. ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ನೋಡೋದಾದರೆ ನಮ್ಮ ಮುಂದಿನ ಪ್ರಶ್ನೆ, ರಕ್ತದ ಕಲೆಕ್ಷನ್ನಲ್ಲಿ ರಕ್ತ ಗುಂಪನ್ನು ನಿರ್ಧರಿಸುವ ಪ್ರಕ್ರಿಯೆಯನ್ನು ಯಾವ ತತ್ವದ ಮೇಲೆ ನಡೆಸಲಾಗುತ್ತದೆ? ಅಂದರೆ ಒಂದು ರಕ್ತ ಯಾವ ಗುಂಪಾಗಿ ನಿರ್ಧಾರ ಮಾಡೋಕ್ಕೆ ಯಾವ ಪ್ರಕ್ರಿಯೆಯನ್ನು ತತ್ವದ ಮೇಲೆ ಆಧರಿಸಿದೆ ಅಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಆ್ಯಂಟಿಜೆನ್ ಮತ್ತು ಆ್ಯಂಟಿಬಾಡಿ. ಒಂದು ರಕ್ತದ ಕಲೆಕ್ಷನನ್ನು ಒಂದು ರಕ್ತದ ಗುಂಪು ನಿರ್ಧರಿಸಬೇಕಂತಂದರೆ ಆ್ಯಂಟಿಜೆನ್ ಮತ್ತು ಆ್ಯಂಟಿಬಾಡಿ ಮೂಲಕ ಇದನ್ನು ನಡೆಸಲಾಗುತ್ತದೆ. ಅದರಲ್ಲಿ ಎ ಆ್ಯಂಟಿಜೆನ್ ಇತ್ತಂದ್ರೆ ಬಿ ಆ್ಯಂಟಿಬಾಡಿ ಇರ್ತದೆ. ಅದೇ ಬಿ ಆ್ಯಂಟಿಜೆನ್ ಇತ್ತಂದರೆ ಎ ಆ್ಯಂಟಿಬಾಡಿ ಇರ್ತದೆ ನೋಡಿ. ಈ ರೀತಿಯಾಗಿ ಇರುತ್ತವೆ. ಮುಂದಿನ ಪ್ರಶ್ನೆ ನೋಡೋದಾದರೆ ಕುತುಬ್ ಮಿನಾರ್ ಅನ್ನು ಮೊದಲಿಗೆ ಯಾರು ನಿರ್ಮಿಸಿದರು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಕುತುಬ್ ಮಿನಾರ್ ಅನ್ನು ನಿರ್ಮಿಸಿದಂಥ ವ್ಯಕ್ತಿ ಯಾರು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕುತುಬ್ದೀನ್ ಐಬಕ್ ಅಂತ ಹೇಳ್ತೀವಿ ನಾವು. ಕುತುಬ್ದೀನ್ ಐಬಕ್ ಏನು ಮಾಡ್ತಾನೆ ಅಂದರೆ ಈ ಕುತುಬ್ ಮಿನಾರನ್ನು ಮೊದಲ ಬಾರಿಗೆ ನಿರ್ಮಾಣವನ್ನು ಮಾಡುತ್ತಾನೆ. ಇದನ್ನು ಪೂರ್ಣಗೊಳಿಸಿದವರು ಯಾರಪ್ಪ ಅಂತಂದರೆ ಇಲ್ತುಮಿಶ್ ಏನು ಮಾಡ್ತಾನೆ ಅಂದರೆ ಇದನ್ನು ಕುತುಬ್ ಮಿನಾರನ್ನು ಪೂರ್ಣಗೊಳಿಸುತ್ತಾನೆ, ಇಲ್ತುಮಿಶ್ ಅವರು. ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ನೋಡೋದಾದರೆ ಭಾರತ ಸಂಚಲನ ಎಂಬ ಪದವನ್ನು ಯಾವ ಸಂವಿಧಾನದಲ್ಲಿ ಲೇಖನ ಮಾಡಲಾಗಿದೆ ಅಂತ ಕೇಳಿದ್ದಾರೆ ಪ್ರಶ್ನೆಯನ್ನು. ಅಂದರೆ ಭಾರತ ಸಂಚಲನ, ಇಂಡಿಯನ್ ಯೂನಿಯನ್ ಎಂಬುದು ಯಾವ ಲೇಖನದಲ್ಲಿ ಕಂಡುಬರುತ್ತದೆ ಭಾರತ ಸಂವಿಧಾನದಲ್ಲಿ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ಒಂದನೇ ಲೇಖನ ಅಂತ, ಒಂದನೇ ವಿಧಿ ಅಂತ ಹೇಳೋದು ನೋಡಿ. ಒಂದನೇ ವಿಧಿಯಲ್ಲಿ ಇಂಡಿಯನ್ ಯೂನಿಯನ್ ಎಂಬ ಪದವನ್ನು ಕಂಡು ಬರ್ತದೆ ಅಂತ ಹೇಳ್ತೀವಿ ನಾವು. ಭಾರತ ಸಂಚಲನ ಅಂತಾರೆ ಅದಕ್ಕೆ. ಮುಂದಿನ ಪ್ರಶ್ನೆ ನೋಡೋಣ. ಅದೇ ರೀತಿ ಮುಂದೆ ನೋಡೋದಾದರೆ ಮಾನವನ ದೇಹದಲ್ಲಿ ಹೆಚ್ಚು ಶಕ್ತಿಯ ಉತ್ಪತ್ತಿಗೆ ಸಹಾಯಕವಾಗುವ ವಿಟಮಿನ್ ಯಾವುದು? ಮಾನವನ ದೇಹದಲ್ಲಿರುವಂಥ ಹೆಚ್ಚು ಶಕ್ತಿಯನ್ನು ನೀಡುವಂಥ ವಿಟಮಿನ್ ಯಾವುದು ಅಂತ ಕೇಳಿದ್ದಾರೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ವಿಟಮಿನ್ ಡಿ. ವಿಟಮಿನ್ ಡಿ ಮಾನವನಲ್ಲಿ ಅತಿ ಹೆಚ್ಚು ಶಕ್ತಿಯನ್ನು ಉತ್ಪತ್ತಿಯಾಗುವ ವಿಟಮಿನ್ ಆಗಿದೆ. ಇದು ಸೂರ್ಯನ ಶಾಖದಿಂದ ನಾವು ಪಡೆದುಕೊಳ್ಳಬಹುದು. ವಿಟಮಿನ್ ಡಿ ಕೊರತೆಯಿಂದ ಯಾವುದಂದರೆ ರಿಟೆಕ್ಸ್ ರೋಗ ಬರ್ತದೆ ನೋಡಿ. ರಿಟೆಕ್ಸ್ ರೋಗ, ರಿಕೆಟ್ಸ್ ರೋಗ ಕಂಡು ಬರ್ತದೆ. ವಿಟಮಿನ್ ಎ ಇಂದ ರಾತ್ರಿ ಗುಡುತನ ಕಂಡು ಬರ್ತದೆ, ಅಂದರೆ ರಾತ್ರಿ ಕಣ್ಣು ಕಾಣುವುದಿಲ್ಲ. ವಿಟಮಿನ್ ಸಿ ಇಂದ ಸ್ಕರ್ವಿ ರೋಗ ಕಂಡು ಬರ್ತದೆ. ಸ್ಕರ್ವಿ ಒಸಡುಗಳಲ್ಲಿ ತೊಂದರೆ, ಇವು ಸ್ಕರ್ವಿ ರೋಗಕ್ಕೆ ಸಂಬಂಧಿಸಿದೆ ಅಂತ ಹೇಳೋದು. ವಿಟಮಿನ್ ಬಿ ಅಂದರೆ ಬೇರಿ ರೋಗ ಕಂಡು ಬರ್ತದೆ. ವಿಟಮಿನ್ ಬಿ ಬೇರಿ ರೋಗ ಬರ್ತದೆ ವಿಟಮಿನ್ ಬಿ ಇಂದ. ಮುಂದಿನ ಪ್ರಶ್ನೆ ನೋಡೋಣ. ಭಾರತದ ಪ್ರಥಮ ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾದವರು ಯಾರಂತ ಕೇಳಲಾಗಿದೆ ನೋಡಿ ಪ್ರಶ್ನೆಯನ್ನು. ಭಾರತದ ಪ್ರಥಮ ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾದವರು ಯಾರು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ನೋಡಿ. ಇವರು ಭಾರತದ ಪ್ರಥಮ ಅಂದರೆ ಉಪರಾಷ್ಟ್ರಪತಿಯಾಗಿ ಆಯ್ಕೆ ಆಗ್ತಾರೆ, ಉಪರಾಷ್ಟ್ರಪತಿಯಾಗಿ. ಹಾಗಾದರೆ ಅದೇ ರೀತಿಯಾಗಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಭಾರತದ ಮೊದಲ ರಾಷ್ಟ್ರಪತಿಯಾಗಿದ್ದಾರೆ ನೋಡಿ.
ಮುಂದಿನ ಪ್ರಶ್ನೆ ನೋಡೋದಾದರೆ ಪಿಟ್ಸ್ ಇಂಡಿಯಾ ಕಾಯ್ದೆ ಯಾವ ವರ್ಷದಲ್ಲಿ ಜಾರಿಗೆ ಬಂತಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಪಿಟ್ಸ್ ಇಂಡಿಯಾ ಕಾಯ್ದೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 1784ರಲ್ಲಿ ಈ ಪಿಟ್ಸ್ ಇಂಡಿಯಾ ಕಾಯ್ದೆ ಬರುತ್ತದೆ. 1784 ಪಿಟ್ಸ್ ಇಂಡಿಯಾ ಕಾಯ್ದೆ ಬರುತ್ತದೆ. ಅದೇ ರೀತಿಯಾಗಿ 1757ರಲ್ಲಿ ಪ್ಲಾಸ್ಟಿಕ್ ಕದನ ನಡೀತದೆ ನೋಡಿರಿ. ಪ್ಲಾಸ್ಟಿಕ್ ಕದನ ಯಾವಾಗ ನಡೀತದೆ ಅಂದರೆ 1757ರಲ್ಲಿ ಪ್ಲಾಸ್ಟಿಕ್ ಕದನ ನಡೆಯುತ್ತದೆ. ಮುಂದಿನ ಪ್ರಶ್ನೆ ನೋಡೋದಾದರೆ ಭಾರತದಲ್ಲಿ ತುರ್ತು ಪರಿಸ್ಥಿತಿಯನ್ನು ಯಾವ ಲೇಖನದ ಪ್ರಕಾರ ಘೋಷಿಸುತ್ತಾರೆ. ಅಂದರೆ ಯಾವ ವಿಧಿಯ ಪ್ರಕಾರ ಭಾರತೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆಯನ್ನು ಮಾಡಲಾಗುತ್ತದೆ. ಅಂದರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡುವಂಥ ವಿಧಿ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಸಿ 352ನೇ ವಿಧಿ ನೋಡಿ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ 352ನೇ ರಾಷ್ಟ್ರೀಯ ತುರ್ತು ಪರಿಸ್ಥಿತಿದು. ಅದೇ ರೀತಿಯಾಗಿ ರಾಜ್ಯ ತುರ್ತು ಪರಿಸ್ಥಿತಿ ಯಾವ ವಿಧಿಯ ಪ್ರಕಾರ ಘೋಷಣೆ ಮಾಡಲಾಗುತ್ತದೆ ಅಂದರೆ 356 ನೋಡಿ. ಆಪ್ಷನ್ ಡಿ 300 ರಾಜ್ಯ ತುರ್ತು ಪರಿಸ್ಥಿತಿ, ರಾಜ್ಯ ತುರ್ತು ಪರಿಸ್ಥಿತಿ. ಅದೇ ರೀತಿ 360ನೇ ವಿಧಿ, ಇದು ಹಣಕಾಸಿನ ತುರ್ತು ಪರಿಸ್ಥಿತಿ, ಹಣಕಾಸಿನ ತುರ್ತು ಪರಿಸ್ಥಿತಿ ಅಂತ ಹೇಳ್ತೀವಿ. ಇವು 3 ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದಂಥ ವಿಧಿಗಳಾಗಿದ್ದಾವೆ ನೋಡಿ. ಮುಂದಿನ ಪ್ರಶ್ನೆ ನೋಡೋದಾದರೆ ಬ್ಲಡ್ ಪ್ರೆಷರನ್ನು ಯಾವ ಮಾಪನ ಬಳಸುವ ಸಾಧನವಾಗಿದೆ. ಅಂದರೆ ಬ್ಲಡ್ BP-ಯನ್ನು ಯಾವ ಮಾಪನದಿಂದ ಅಳೆಯುತ್ತಾರೆ ಸಾಧನವನ್ನು ಹೇಳ್ಬೋದು, ಕೇಳಿದ್ದಾರೆ ಪ್ರಶ್ನೆ. ಬ್ಲಡ್ ಪ್ರೆಷರ್ ಯಾವ ಮೂಲಕ ಅಳೆಯುತ್ತಾರೆ ಅಂತ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಸಿಗ್ಮೋ ಮಾನೋಮೀಟರ್ ನೋಡಿ. ಸಿಗ್ಮೋ ಮಾನೋಮೀಟರ್ ಮುಖಾಂತರ BP ಬ್ಲಡ್ ಪ್ರೆಷರನ್ನು ಅಳೆಯುತ್ತಾರೆ. BP-ಯನ್ನು ಅಳೆಯುವ ಮಾಪನ ಯಾವುದಂದರೆ ಸಿಗ್ಮೋ ಮಾನೋಮೀಟರ್. ಅದೇ ರೀತಿಯಾಗಿ ಸಿಸ್ಮೋಗ್ರಾಫ್ ಎಂಬುದು ಭೂಕಂಪದ ತೀವ್ರತೆಯನ್ನು ಅಳೆಯುವ ಮಾಪನವಾಗಿದೆ. ಯಾವುದು? ಸಿಸ್ಮೋಗ್ರಾಫ್. ಭೂಕಂಪದ ತೀವ್ರತೆಯನ್ನು ಅಳೆಯುವ ಸಾಧನ ಯಾವುದಂದರೆ ಸಿಸ್ಮೋಗ್ರಾಫ್. ಅದೇ ರೀತಿಯಾಗಿ ಬಾರೋಮೀಟರ್, ಇಲ್ಲಿ ನೋಡಿ, ಬಾರೋಮೀಟರ್ ಎಂಬುದು ಗಾಳಿಯ ಒತ್ತಡವನ್ನು ಅಳೆಯುವಂಥ ಸಾಧನವಾಗಿದೆ ಬಾರೋಮೀಟರ್. ಮುಂದಿನ ಪ್ರಶ್ನೆ ಹೋಗೋಣ. ನಮ್ಮ ಮುಂದಿನ ಪ್ರಶ್ನೆ ನೋಡೋದಾದರೆ ಸೂರ್ಯನಿಗೆ ಅತಿ ದೂರದಲ್ಲಿ ಇರುವ ಗ್ರಹ ಯಾವುದಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅಂದರೆ ಸೂರ್ಯನಿಂದ ಅತ್ಯಂತ ದೂರದಲ್ಲಿರುವ ಗ್ರಹ ಯಾವುದಂತ ಪ್ರಶ್ನೆ ಕೇಳಿದ್ದಾರೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೆಪ್ಚೂನ್. ನೆಪ್ಚೂನ್ ಏನಂದರೆ ಸೂರ್ಯನಿಂದ ಅತಿ ದೂರದಲ್ಲಿರುವ ಗ್ರಹವಾಗಿದೆ ನೋಡಿ. ಪ್ಲೂಟೋ ಗ್ರಹವನ್ನು ಗ್ರಹದಿಂದ ತೆಗೆದುಹಾಕಲಾಗಿದೆ. ಗ್ರಹದ ಸ್ಥಾನಮಾನವನ್ನು ತೆಗೆಯಲಾದಂಥ ಯಾವುದಂದರೆ ಪ್ಲೂಟೋ ನೋಡಿ. ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ನೋಡೋದಾದರೆ ಸಿವಿಲ್ ಡಿಸೋಬಿಡಿಯನ್ಸ್ ಮೂಮೆಂಟ್ ಅನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಗಿತ್ತು ಅಂತ ಕೇಳಲಾಗಿದೆ. ಅಂದರೆ ಸಿವಿಲ್ ಡಿಸೋಬಿಡಿಯನ್ಸ್ ಮೂಮೆಂಟ್ ಯಾವ ವರ್ಷದಲ್ಲಿ, ಅಂದರೆ ಇದಕ್ಕೆ ದಂಡಿ ಸತ್ಯಾಗ್ರಹ ಅಂತ ಕೂಡ ಕರಿತಾರೆ. ದಂಡಿ ಸತ್ಯಾಗ್ರಹ ಅಂತ ಹೇಳುತ್ತೆ ನೋಡಿ, ಉಪ್ಪಿನ ಸತ್ಯಾಗ್ರಹ. ಇದಕ್ಕೆ ಸರಿಯಾದ ಉತ್ತರ ಇದು 1930ರಲ್ಲಿ ಸಿವಿಲ್ ಡಿಸೋಬಿಡಿಯನ್ಸ್ ಮೂಮೆಂಟ್ ನಡೀತದೆ. ಅಂದರೆ ದಂಡಿ ಸತ್ಯಾಗ್ರಹ ನಡೆದ ವರ್ಷ ಯಾವಾಗ ಅಂದರೆ 1930 ಏಪ್ರಿಲ್ 12ನೇ ತಾರೀಕು ಮಾರ್ಚ್ 12ನೇ ತಾರೀಕು ಈ ದಂಡಿ ಸತ್ಯಾಗ್ರಹ ನಡೆಯುತ್ತದೆ. ಇದರಲ್ಲಿ ಒಟ್ಟು 78 ಜನ ಭಾಗಿಯಾಗುತ್ತಾರೆ. ಅದರಲ್ಲಿ ನಮ್ಮ ಕರ್ನಾಟಕದಿಂದ ಮೈಲಾರ ಮಹದೇವಪ್ಪ ಎಂಬುವರು ಭಾಗಿಯಾಗುತ್ತಾರೆ ನೋಡಿ. ಮೈಲಾರ ಮಹದೇವಪ್ಪ ಅವರು ಭಾಗಿಯಾಗುತ್ತಾರೆ ನಮ್ಮ ಕರ್ನಾಟಕದಿಂದ. ಇದು ಮಾರ್ಚ್ 12ರಿಂದ ಏಪ್ರಿಲ್ 6ರವರೆಗೂ ಈ ದಂಡಿ ಸತ್ಯಾಗ್ರಹ ನಡೀತದೆ. ಅಂದರೆ ದಂಡಿಗೆ ಹೋಗುವುದು ಆಗಿರುತ್ತದೆ ಇವರ ಕಾರ್ಯ. ಏಪ್ರಿಲ್ 6ನೇ ತಾರೀಕು ಇದು ಕೊನೆಗೊಳ್ಳುತ್ತದೆ. ಇದು ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಗುಜರಾತ್ನ ಸಬರಮತಿ ಆಶ್ರಮದಲ್ಲಿ ಇದು ಸ್ಟಾರ್ಟನ್ನು ಮಾಡ್ತಾರೆ. ಸಬರಮತಿ ಆಶ್ರಮ ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ ದಂಡಿ ಸತ್ಯಾಗ್ರಹ. ಇದು ಮಾರ್ಚ್ 12ರಿಂದ ಏಪ್ರಿಲ್ 6ರವರೆಗೂ ನಡೆಯುತ್ತದೆ. ಇದರಲ್ಲಿ ಒಟ್ಟು 78 ಜನ ಭಾಗಿಯಾಗುತ್ತಾರೆ. ಅದರಲ್ಲಿ ನಮ್ಮ ಕರ್ನಾಟಕದಿಂದ ಇದ್ದವರು ಯಾರು ಅಂದರೆ ಮೈಲಾರ ಮಹದೇವಪ್ಪ ಅವರು. 1919ರಲ್ಲಿ ನೋಡೋದಾದರೆ ಇದು ಜಲಿಯನ್ ವಾಲಾಬಾಗ್ ದುರಂತ ನಡೆದಂಥ ವರ್ಷವಾಗಿದೆ ನೋಡಿ. 1919ರಲ್ಲಿ. 1942 ನೋಡೋದಾದರೆ ಇದು ಕ್ರಿಪ್ಸ್ ಆಯೋಗ ಭಾರತಕ್ಕೆ ಬಂದಂಥ ವರ್ಷವಾಗಿದೆ. ಕ್ರಿಪ್ಸ್ ಆಯೋಗ ಭಾರತಕ್ಕೆ ಬಂದದ್ದು ಯಾವಾಗ? 1942ರಲ್ಲಿ. ಮುಂದಿನ ಪ್ರಶ್ನೆ ನೋಡೋಣ. ಮುಂದೆ ನೋಡೋದಾದರೆ
ರಾಜ್ಯಸಭೆಯ ಸದಸ್ಯರ ಅವಧಿ ಎಷ್ಟು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ನೋಡಿ. ರಾಜ್ಯಸಭೆಯ ಸದಸ್ಯರು ಅವಧಿ ಎಷ್ಟು ವರ್ಷವರೆಗೂ ಅವರು ಅವಧಿ ಇರುತ್ತಾರೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ 6 ವರ್ಷ. ರಾಜ್ಯಸಭೆಯ ಸದಸ್ಯರ ಅಧಿಕಾರಾವಧಿ ಎಷ್ಟು ಅಂದರೆ 6 ವರ್ಷ ಇರುತ್ತದೆ ನೋಡಿ. ರಾಜ್ಯಸಭೆ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದರೆ ಉಪರಾಷ್ಟ್ರಪತಿ ಆಗಿರ್ತಾನೆ. ಉಪರಾಷ್ಟ್ರಪತಿ ರಾಜ್ಯಸಭೆಯ ಅಧ್ಯಕ್ಷರಾಗಿರ್ತಾರೆ. ಉಪರಾಷ್ಟ್ರಪತಿ ರಾಜ್ಯಸಭಾ ಅಧ್ಯಕ್ಷರಾಗಿರ್ತಾರೆ ನೋಡಿ. ಮುಂದಿನ ಪ್ರಶ್ನೆ ನೋಡೋದಾದರೆ ವಾಯುಮಂಡಲದಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಅಂಶ ಎಷ್ಟು ಅಂತ ಕೇಳಿದ್ದಾರೆ. ಅಂದರೆ ಎಷ್ಟು % ವಾಯುಮಂಡಲದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಕಂಡುಬರ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ. 0.03% ವಾಯುಮಂಡಲದಲ್ಲಿ ಕಾರ್ಬನ್ ಕಂಡುಬರ್ತದೆ. ಅದೇ ರೀತಿಯಾಗಿ ಆಕ್ಸಿಜನ್ ನೋಡೋದಾದರೆ 21% ಆಕ್ಸಿಜನ್ ಕಂಡುಬರ್ತದೆ ನೋಡಿ. ಸರಿ ಆಮ್ಲಜನಕ ಎಷ್ಟಂದರೆ ಆಮ್ಲಜನಕ ಎಷ್ಟು ಕಂಡುಬರ್ತದೆ 21% ಕಂಡುಬರ್ತದೆ. 78% ನೈಟ್ರೋಜನ್ ಕಂಡುಬರ್ತದೆ ನೋಡಿ. ನೈಟ್ರೋಜನ್ ಎಷ್ಟು ಪರ್ಸೆಂಟ್ ಅಂದರೆ 78% ನೈಟ್ರೋಜನ್ ಕಂಡುಬರ್ತದೆ. ಓಝನ್ ಎಷ್ಟು % ವಾತಾವರಣದಲ್ಲಿ ಕಂಡುಬರ್ತದೆ ಅಂದರೆ 0.00005 ನೋಡಿ. ಇದಷ್ಟು ಓಝನ್ದ ಕಂಡುಬರ್ತದೆ ವಾಯುಮಂಡಲದಲ್ಲಿ. ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ನೋಡೋದಾದರೆ ಮೂಲ ಹಕ್ಕುಗಳ ಸರಣಿಯಲ್ಲಿ ಸಮಾನತೆ ಹಕ್ಕು ಯಾವುದರಲ್ಲಿ ಕಂಡುಬರ್ತದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸಂವಿಧಾನದಲ್ಲಿ ಸಮಾನತೆ ಹಕ್ಕು ಎಷ್ಟರಿಂದ ಎಷ್ಟನೇ ವಿಧಿಯವರೆಗೂ ಇದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ನೋಡಿ. 14ರಿಂದ 18ರವರೆಗೆ ಸಮಾನತೆ ಹಕ್ಕು ಕಂಡುಬರುತ್ತದೆ. ಸಮಾನತೆ ಹಕ್ಕು ಕಂಡುಬರ್ತದೆ 14ರಿಂದ 18ರವರೆಗೆ ಇರುವಂಥ ವಿಧಿ ಯಾವುದಂದರೆ ಸಮಾನತೆ ಇದೆ. ಅದೇ ರೀತಿಯಾಗಿ 25ರಿಂದ 28ರವರೆಗೂ ಧಾರ್ಮಿಕ ಹಕ್ಕು ಕಂಡುಬರ್ತದೆ ನೋಡಿ. ಧಾರ್ಮಿಕ ಹಕ್ಕು ಎಷ್ಟರಿಂದ 25ರಿಂದ 28ರವರೆಗೂ ಕಂಡುಬರ್ತದೆ. ಇದು ಶೋಷಣೆ ವಿರುದ್ಧದ ಹಕ್ಕು 23ರಿಂದ 24. ಹಾಗಾದರೆ 19ರಿಂದ 22ರವರೆಗೂ ಯಾವ ಹಕ್ಕು ಕಂಡು ಬರ್ತಂತ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ಪ್ರಶ್ನೆ ನೋಡೋಣ. ಯಾವ ಅನಿಲ ದೇಹದ ಪ್ರತಿಕ್ರಿಯೆಯಲ್ಲಿ ಶಕ್ತಿಯನ್ನು ಉತ್ಪಾದಿಸಲು ಸಹಾಯ ಮಾಡುತ್ತದೆ ಅಂತಂದರೆ ದೇಹಕ್ಕೆ ಶಕ್ತಿ ಕೊಡುವಂಥ ಅನಿಲ ಯಾವುದಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ. ಆಮ್ಲಜನಕ ಇದ್ದರೆ ಮನುಷ್ಯ ಬದುಕ್ತಾನೆ, ಇಲ್ಲಾಂದರೆ ಅವನು ಸಾಯುವುದು ಖಚಿತ. ಆಮ್ಲಜನಕದಿಂದ ಮನುಷ್ಯನ ದೇಹ ಪ್ರತಿಕ್ರಿಯೆಯಲ್ಲಿ ಶಕ್ತಿಯನ್ನು ಉತ್ಪಾದಿಸಲು ಇದು ಸಹಾಯ ಮಾಡುತ್ತದೆ ಆಮ್ಲಜನಕ. ಮುಂದಿನ ಪ್ರಶ್ನೆ ನೋಡೋಣ. ಬುದ್ಧನ ಮೊಟ್ಟಮೊದಲ ಬೋಧನೆ ಅಂದರೆ ಧರ್ಮ ಚಕ್ರ ಪ್ರವರ್ತನ ಎಲ್ಲಿ ನಡೆಯಿತು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅಂದರೆ ಬುದ್ಧನು ಜ್ಞಾನೋದಯ ಪಡೆದ ನಂತರ ಅವನು ಬೋಧನೆ ಮಾಡಿದ ಮೊದಲ ಸ್ಥಳ ಯಾವುದು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಸಾರನಾಥದಲ್ಲಿ ಅವನು ಪ್ರಥಮ ಬೋಧನೆ ಮಾಡುತ್ತಾನೆ. ಬುದ್ಧನು ಹುಟ್ಟಿದಂಥ ಸ್ಥಳ ಯಾವುದಂದರೆ ಲುಂಬಿನಿ ವನ ನೋಡಿ. ಬುದ್ಧನು ಹುಟ್ಟಿದಂಥ ಸ್ಥಳ ಲುಂಬಿನಿ ವನದಲ್ಲಿ ಅವನು ಜನನವನ್ನು ಪಡೆಯುತ್ತಾನೆ. ಕುಶಿನಗರದಲ್ಲಿ ಅವನು ಮರಣವಾಗುತ್ತದೆ. ಮರಣ ಎಲ್ಲಿ ಆಗುತ್ತದೆ? ಕುಶಿನಗರದಲ್ಲಿ ಅವನು ಮರಣವಾಗುತ್ತದೆ. ಬುದ್ಧನ ತಂದೆ ಹೆಸರು ಶುದ್ಧೋಧನ, ತಾಯಿ ಮಾಯಾದೇವಿ ನೋಡಿ. ತಾಯಿ ಮಾಯಾದೇವಿ ಸತ್ತ ನಂತರ ಗೌತಮಿ ಅವರ ತಾಯಿಯ ಮಲತಾಯಿಯಾಗಿ ಅವನಿಗೆ ಪೋಷಣೆಯನ್ನು ಮಾಡುತ್ತಾಳೆ. ಅದಕ್ಕೆ ಅವನಿಗೆ ಗೌತಮ ಬುದ್ಧ ಎಂಬ ಹೆಸರನ್ನು ಬಂದಿದೆ ಅಂತ ಹೇಳ್ತೀವಿ ನಾವು. ಮುಂದೆ ನೋಡೋಣ. ನಮ್ಮ ಮುಂದಿನ ಪ್ರಶ್ನೆ ನೋಡೋದಾದರೆ ಟೈಮ್ ಝೋನ್ ಎಂಬ ಪರಿಕಲ್ಪನೆ ಏನು ಅಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ. ಅಂದರೆ ಪ್ರತ್ಯೇಕ ದೇಶಗಳ ಸ್ಥಳೀಯ ಸಮಯವನ್ನು ಟೈಮ್ ಝೋನ್ ಎಂಬ ಪರಿಕಲ್ಪನೆ ಒಳಗೊಂಡಿದೆ. ಅಕ್ಷಾಂಶದಲ್ಲಿ ಕಂಡುಬರುವಂಥ ಟೈಮ್ ಆಗಿದೆ ನೋಡಿ. ನಮ್ಮ ಭಾರತ ಎಷ್ಟು ಗಂಟೆ ಮುಂದಿದೆ ಅಂದರೆ 5 ಗಂಟೆ 30 ನಿಮಿಷ ಮುಂದೆ ಇದೆ. ಟೈಮ್ ಝೋನ್ ಎಷ್ಟು ಮುಂದಿದೆ ಅಂದರೆ 5 ಗಂಟೆ 30 ನಿಮಿಷ ಮುಂದೆ ಇದೆ ನಮ್ಮ ಭಾರತದ ಟೈಮ್. ಮುಂದಿನ ಪ್ರಶ್ನೆ ನೋಡೋಣ. ಭಾರತೀಯ ಸಂವಿಧಾನದ ತಾತ್ಕಾಲಿಕ ಅಧ್ಯಕ್ಷರು ಯಾರು ಅಂತ ಕೇಳಲಾಗಿದೆ.
ಭಾರತದಲ್ಲಿ ಸಂವಿಧಾನವನ್ನು ರಚನೆ ಮಾಡಿದಾಗ ತಾತ್ಕಾಲಿಕ ಅಧ್ಯಕ್ಷರಾದವರು ಯಾರಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಸಚ್ಚಿದಾನಂದ್ ಸಿನ್ಹಾ ಅವರು ಸಂವಿಧಾನದ ತಾತ್ಕಾಲಿಕ ಅಧ್ಯಕ್ಷರಾಗಿರ್ತಾರೆ. ಯಾವಾಗಂದ್ರೆ 1946 ಡಿಸೆಂಬರ್ 9ನೇ ತಾರೀಕು ಇವರು ತಾತ್ಕಾಲಿಕ ಅಧ್ಯಕ್ಷರಾಗಿರ್ತಾರೆ ನೋಡಿ, ಸಚ್ಚಿದಾನಂದ್ ಸಿನ್ಹಾ. ಇವರಾದ ನಂತರ ರಾಜೇಂದ್ರ ಪ್ರಸಾದ್ ಅವರು ಶಾಶ್ವತ ಅಧ್ಯಕ್ಷರಾಗಿ ಉಳಿಯುತ್ತಾರೆ. ಭಾರತ ಸಂವಿಧಾನದ ತಾತ್ಕಾಲಿಕ ಅಧ್ಯಕ್ಷರು ಯಾರಂದರೆ ಸಚ್ಚಿದಾನಂದ್ ಸಿನ್ಹಾ ಆಗಿದ್ದಾರೆ ನೋಡಿ. ಜವಾಹರ್ಲಾಲ್ ನೆಹರು ಅವರು ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಪ್ರಧಾನಿಯಾಗಿದ್ದಾರೆ. ಮುಂದಿನ ಪ್ರಶ್ನೆ ನೋಡೋದಾದರೆ, ಈ ಕೆಳಗಿನ ಯಾವ ರಾಜ್ಯಗಳಲ್ಲಿ ಸುಂದರ್ಬನ್ ಡೆಲ್ಟಾ ಇದೆ ಅಂತ ಕೇಳಿದ್ದಾರೆ. ಸುಂದರ್ಬನ್ ಡೆಲ್ಟಾವನ್ನು ಒಳಗೊಂಡಿರುವ ರಾಜ್ಯ ಯಾವುದಂತ ಪ್ರಶ್ನೆಯನ್ನು ಕೇಳಲಾಗಿದೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಪಶ್ಚಿಮ ಬಂಗಾಳದಲ್ಲಿ ಕಂಡುಬರ್ತದೆ ಸುಂದರ್ಬನ್. ಎಲ್ಲಿ ಕಂಡುಬರ್ತದೆ ಅಂದರೆ ಪಶ್ಚಿಮ ಬಂಗಾಳದಲ್ಲಿ ಕಂಡುಬರ್ತದೆ ಸುಂದರ್ಬನ್. ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಳಲ್ಲಿ ಇದು ಕಂಡುಬರ್ತದೆ. ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಳಲ್ಲಿ ಇದು ಕಂಡುಬರ್ತದೆ ಅಂತ ನಾವು ಹೇಳ್ಬೋದು. ಮುಂದಿನ ಪ್ರಶ್ನೆ ನೋಡೋದಾದರೆ, ದೇಹದಲ್ಲಿ ರಕ್ತವನ್ನು ಶುದ್ಧೀಕರಿಸುವ ಅಂಗ ಯಂತ್ರ ಯಾವುದಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ರಕ್ತವನ್ನು ಶುದ್ಧಿ ಮಾಡುವಂಥ ಅಂಗ ಯಾವುದಂತ ಪ್ರಶ್ನೆಯನ್ನು ಕೇಳಿದ್ದಾರೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಕಿಡ್ನಿ ಅಂತ ಹೇಳ್ಬೋದು ನಾವು. ಮೂತ್ರಪಿಂಡವು ದೇಹದಲ್ಲಿ ರಕ್ತವನ್ನು ಶುದ್ಧಿ ಮಾಡಿಸುವ ಅಂಗವಾಗಿದೆ. ಈ ಮೂತ್ರಪಿಂಡದ ಚಿಕಿತ್ಸೆಗೆ ಡಯಾಲಿಸಿಸ್ ಎಂಬ ಹೇಳುತ್ತಾರೆ. ಏನೋ ಡಯಾಲಿಸಿಸ್ ಮಾಡಿಸಬೇಕಾಗ್ತದೆ. ಮೂತ್ರಪಿಂಡದ ಚಿಕಿತ್ಸೆ ಯಾವುದು? ಡಯಾಲಿಸಿಸ್ ಮಾಡಿಸಲಾಗುತ್ತದೆ. ಅದೇ ರೀತಿಯಾಗಿ ಯಕೃತ್ ಅಂದರೆ ಲಿವರ್ ನೋಡಿ. ಮಾನವನ ದೇಹದ ಅತಿ ದೊಡ್ಡ ಎರಡನೇ ಅಂಗ ಯಾವುದಂದರೆ ಅದು ಲಿವರ್, ಯಕೃತ್ ಆಗಿದೆ. ಮನುಷ್ಯನ ಹೃದಯದಲ್ಲಿ 4 ಕೋಣೆಗಳಿವೆ. ಮುಂದಿನ ಪ್ರಶ್ನೆ ನೋಡೋದಾದರೆ, ಖಿಲಾಫತ್ ಚಳವಳಿಯನ್ನು ಪ್ರಾರಂಭಿಸಿದವರು ಯಾರು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ನೋಡಿ. ಖಿಲಾಫತ್ ಚಳವಳಿಯನ್ನು ಪ್ರಾರಂಭಿಸಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಅಲಿ ಬ್ರದರ್ಸ್. ಮೊಹಮ್ಮದ್ ಅಲಿ ಮತ್ತು ಶೌಕತ್ ಅಲಿ ಎಂಬ ಇಬ್ಬರು ಅಲಿ ಸಹೋದರರು ಏನು ಮಾಡ್ತಾರೆ ಅಂದ್ರೆ ಈ ಖಿಲಾಫತ್ ಚಳವಳಿಯನ್ನು ಪ್ರಾರಂಭವನ್ನು ಮಾಡುತ್ತಾರೆ. ಖಿಲಾಫತ್ ಚಳವಳಿಯಲ್ಲಿ ಭಾರತದ ಗಾಂಧೀಜಿಯವರು ಕೂಡ ಭಾಗವಹಿಸುತ್ತಾರೆ ನೋಡಿ. ಇದು ಕೂಡ ಭಾಳ ಇಂಪಾರ್ಟೆಂಟ್ ಆದ ವಿಷಯ. ಯಾಕಂದರೆ ಗಾಂಧೀಜಿಯವರು ಭಾಗವಹಿಸಿದಂಥ ಮುಸ್ಲಿಂ ಚಲನೆ ಇದಾಗಿದೆ ನೋಡಿ. ಯಾವುದು? ಖಿಲಾಫತ್ ಚಳವಳಿ. ಯಾವಾಗ ನಡೀತದೆ? 1920ರಲ್ಲಿ ನಡೀತದೆ ಅದು. ಯಾಕಪ್ಪ ಅಂತಂದರೆ ಟರ್ಕಿ ದೇಶದ ಅಧ್ಯಕ್ಷ ಅಲ್ಲಿ ಇರ್ತಾನಲ್ಲ ರಾಜ, ಅವನಿಗೆ ಕೆಳಗಿಳಿಸಿರ್ತಾರೆ. ಅದರ ಸಲುವಾಗಿ ಈ ಮುಸ್ಲಿಮರು ಈ ಹೋರಾಟವನ್ನು ಪ್ರಾರಂಭ ಮಾಡುತ್ತಾರೆ. ಇದರಲ್ಲಿ ಗಾಂಧೀಜಿಯವರು ಭಾಗವಹಿಸುತ್ತಾರೆ. ಗಾಂಧೀಜಿಯವರು ಭಾಗವಹಿಸಿದಂಥ ಮುಸ್ಲಿಂ ಸಂಘಟನೆ ಯಾವುದಂದರೆ ಇದನ್ನೇ ನೋಡಿ, ಖಿಲಾಫತ್ ಚಳವಳಿ ಹೋರಾಟ 1920ರಲ್ಲಿ ನಡೆಯುತ್ತದೆ. ಅದೇ ರೀತಿಯಾಗಿ 1920ರಲ್ಲಿ ಇದರ ಜೊತೆಗೆ ಕೇರಳದಲ್ಲಿ ಮೋಪ್ಲಾ ದಂಗೆ ಅಂತ ಅಂತೀವಿ ನಾವು. ಇದು ರೈತರಿಗೋಸ್ಕರ ರೈತರು ಮತ್ತು ಮುಸ್ಲಿಮರ ನಡುವೆ ಆಂತರಿಕ ಗಲಭೆ ಆಗುತ್ತದೆ. ಮೋಪ್ಲಾ ದಂಗೆ ಎಲ್ಲಿ ನಡೀತದೆ ಅಂದರೆ ಕೇರಳದಾಗ ನಡೀತದೆ. ಮೋಪ್ಲಾ ದಂಗೆಯಲ್ಲಿ ನಡೀತದ, ಕೇರಳದಾಗ ನಡೀತದೆ ನೋಡಿ. ಕೇರಳದಲ್ಲಿ ನಡೀತದೆ. ಯಾವಾಗ? ಇದು ಖಿಲಾಫತ್ ಚಳವಳಿಯ ಸಮಯದಲ್ಲಿ ಈ ಮೋಪ್ಲಾ ದಂಗೆ ನಡೀತದೆ. ಮೋಪ್ಲಾ ದಂಗೆ ಯಾವಾಗ ನಡೆದಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಅದು ಯಾವ ರಾಜ್ಯದಲ್ಲಿ ಅಂತ ಕೇಳಿದ್ದಾರೆ. ಕೇರಳ ರಾಜ್ಯ ನೋಡಿ, ಮೋಪ್ಲಾ ದಂಗೆ ನಡೆದಂಥ ರಾಜ್ಯ. ಮುಂದಿನ ಪ್ರಶ್ನೆ ಹೋಗೋಣ. ಖಿಲ್ಜಿ ವಂಶದ ಸ್ಥಾಪಕ ಯಾರು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಜಲಾಲುದ್ದೀನ್ ಖಿಲ್ಜಿ ಅವರು ಖಿಲ್ಜಿ ವಂಶದ ಸ್ಥಾಪಕರಾಗಿರುತ್ತಾರೆ ನೋಡಿ. ಅದೇ ರೀತಿಯಾಗಿ ಇಬ್ರಾಹಿಂ ಲೋಧಿ ಬಗ್ಗೆ ನೋಡೋದಾದರೆ, ಇಬ್ರಾಹಿಂ ಲೋಧಿ ಇವನು ಬಾಬರ್ ಜೊತೆ ಹೋರಾಡಿದಂಥ ವ್ಯಕ್ತಿಯಾಗಿದ್ದಾನೆ. ಯಾವಾಗ? 1526ರಲ್ಲಿ ಇಬ್ರಾಹಿಂ ಲೋಧಿ ಅವರು ಮೊದಲನೇ ಪಾಣಿಪತ್ ಯುದ್ಧದಲ್ಲಿ ಸೋಲುತ್ತಾನೆ. ಬಾಬರ್ ವಿಜಯಶಾಲಿ ಆಗುತ್ತಾನೆ. ಮೊಘಲ್ ಸಾಮ್ರಾಜ್ಯ ಹುಟ್ಟು ಹಾಕುತ್ತಾನೆ. ಅದೇ ರೀತಿಯಾಗಿ ಅಲಾವುದ್ದೀನ್ ಖಿಲ್ಜಿ ಬಗ್ಗೆ ನೋಡೋದಾದರೆ, ಅಲಾವುದ್ದೀನ್ ಖಿಲ್ಜಿ ದಾಗ್ ಮತ್ತು ಚಾರ ಎಂಬ ಪದ್ಧತಿಯನ್ನು ಜಾರಿಗೆ ಮಾಡ್ತಾನೆ. ದಾಗ್ ಮತ್ತು ಚಾರ ಪದ್ಧತಿಯನ್ನು ಪ್ರಾರಂಭಿಸಿದವರು ಯಾರಪ್ಪ ಅಂತಂದರೆ ಅಲಾವುದ್ದೀನ್ ಖಿಲ್ಜಿ. ಇಲ್ಲಿ ಈ ಬಲ್ಬನ್ ಬಗ್ಗೆ ನೋಡೋದಾದರೆ, ರಕ್ತ ಮತ್ತು ಕಬ್ಬಿಣದ ನೀತಿಯನ್ನು ಜಾರಿ ಮಾಡಿದವರು ಯಾರು ಅಂದರೆ ಬಲ್ಬನ್ ನೋಡಿ. ರಕ್ತ ಮತ್ತು ಕಬ್ಬಿಣ ನೀತಿಯನ್ನು ಜಾರಿ ಮಾಡಿದವರು ಬಲ್ಬನ್ ಆಗಿದ್ದಾನೆ. ಮುಂದೆ ನೋಡೋಣ.
ಭಾರತದ ಸಂವಿಧಾನದ ಪ್ರಮುಖ ಶಿಲ್ಪಿ ಯಾರು ಅಂತ ಕೇಳಲಾಗಿದೆ ನೋಡಿ. ಇದು ಅತ್ಯಂತ ಸುಲಭವಾದ ಪ್ರಶ್ನೆಯಾಗಿದೆ. ಹಾಗಾದರೆ ಇದನ್ನು ಕಮೆಂಟ್ ಮೂಲಕ ತಿಳಿಸಿ. ಭಾರತ ಸಂವಿಧಾನದ ಪ್ರಮುಖ ಶಿಲ್ಪಿ ಯಾರು? ಸಂವಿಧಾನದ ಶಿಲ್ಪಿ ಯಾರಂತ ಕಮೆಂಟ್ ಮೂಲಕ ತಿಳಿಸಿ. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ, ಗ್ರೀನ್ ಹೌಸ್ ಪರಿಣಾಮಕ್ಕೆ ಕಾರಣವಾದ ಪ್ರಮುಖ ಅನಿಲ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದನ್ನು ಕೂಡ ನೀವು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಗ್ರೀನ್ ಹೌಸ್ ಪರಿಣಾಮಕ್ಕೆ ಕಾರಣವಾದ ಪ್ರಮುಖ ಅನಿಲ ಯಾವುದಂತ ಕಮೆಂಟ್ ಮೂಲಕ ತಿಳಿಸಿ. ಪ್ರಶ್ನೆ ಕೇಳಿದಂಥ ಕಮೆಂಟ್ ಮೂಲಕ ಸರಿಯಾದ ರೀತಿಯಲ್ಲಿ ಉತ್ತರವನ್ನು ನೀಡಿ. ಯಾಕಂದರೆ ನೀವು ಎಷ್ಟರ ಮಟ್ಟಿಗೆ ಆನ್ಸರನ್ನು ಕರೆಕ್ಟ್ ಹೇಳ್ತೀರ ಅಂತ ನಮಗೂ ಗೊತ್ತಾಗುತ್ತೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಪ್ರೆಸ್ ಮಾಡೋ ಮೂಲಕ ನಾನು ಅಪ್ಲೋಡ್ ಮಾಡೋ ವಿಡಿಯೋನು ಬೇಗ ನೋಟಿಫಿಕೇಷನ್ ಮುಖಾಂತರ ನೋಡಿಕೊಳ್ಳಿ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಇದು ಕಾಂಪಿಟೇಟಿವ್ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಿಸಿದಂತೆ ಇಲ್ಲಿ ಪ್ರಶ್ನೆ ಪತ್ರಿಕೆ ಆಗಿರ್ಬೋದು ಮತ್ತು ಡೈಲಿ ನ್ಯೂಸ್ ಕೂಡ ಬರೆದು ಹಾಕ್ತೀನಿ ಬೇಕಾದರೆ. ಓಕೆ ಫ್ರೆಂಡ್ಸ್, ಅದೇ ರೀತಿಯಾಗಿ ಕೊನೆಯದಾಗಿ ಏನಿದೆ ಅಂದರೆ ಕೊನೆಯದಾಗಿ ಇದು ಮೊದಲ ಪ್ರಶ್ನೆದ ಇದಾಗಿದೆ ನೋಡಿ. ಅಂದರೆ ಭೂಮಿಯಲ್ಲಿ ಕಂಡುಬರುವ ಕೇಂದ್ರ ಗೋಳ ಯಾವುದಂದರೆ ಕೋರ್ ಅಂತ ಪ್ರಶ್ನೆಗೆ ಉತ್ತರವಾಗಿತ್ತು. ಇಲ್ಲಿದೆ ನೋಡಿ ಕೋರ್. ಇದು ಒಳ ಕೇಂದ್ರಗೋಳ ಅನ್ನುತ್ತಾರೆ ಅದಕ್ಕೆ. ಅದೇ ರೀತಿಯಾಗಿ ಹೊರ ಕೇಂದ್ರಗೋಳ ಕೂಡ ಇಲ್ಲೇ ಕಂಡುಬರುತ್ತೆ ನೋಡಿ. ಇದರ ನಡುವೆ ಲೇಹ್ಮನ್ ಬುಲೆನ್ ಸೀಮಾವಲಯ ಕಂಡುಬರುತ್ತದೆ. ಯಾವುದು? ಒಳ ಕೇಂದ್ರಗೋಳ, ಹೊರ ಕೇಂದ್ರ ಒಳಗೆ ಲೇಹ್ಮನ್ ಬುಲೆನ್ ಸೀಮಾವಲಯ ಕಂಡುಬರುತ್ತದೆ ನೋಡಿ. ಅದೇ ರೀತಿಯಾಗಿ ಹೊರ ಕೇಂದ್ರಗೋಳ ಮತ್ತು ಮ್ಯಾಂಟಲ್ ನಡುವೆ ಗುಟೆನ್ಬರ್ಗ್ ಸೀಮಾವಲಯ ಕಂಡುಬರುತ್ತದೆ. ಇದು ಭಾಳ ಇಂಪಾರ್ಟೆಂಟ್ ಆಗುತ್ತದೆ, ಅದಕ್ಕೆ ಈ ಚಿತ್ರ ತೆಗೆಯಲಾಗಿತ್ತು. ಅಂದರೆ ಹೊರ ಕೇಂದ್ರಗೋಳ ಮತ್ತು ಮ್ಯಾಂಟಲ್ ನಡುವೆ ಕಂಡುಬರುವಂಥ ವಲಯ ಯಾವುದಂತ ಪ್ರಶ್ನೆ ಕೇಳಿದ್ದಾರೆ. ಗುಟೆನ್ಬರ್ಗ್ ಸೀಮಾವಲಯ ನೋಡಿ. ಅದೇ ರೀತಿಯಾಗಿ ಮ್ಯಾಂಟಲ್ ಮೇಲ್ಪದರ ಮತ್ತು ಮ್ಯಾಂಟಲ್ ನಡುವೆ ರೆಪಿಟಿ ಸೀಮಾವಲಯ ಕಂಡುಬರುತ್ತದೆ. ಅದೇ ರೀತಿಯಾಗಿ ಮ್ಯಾಂಟಲ್ ಮೇಲ್ಪದರ ಮತ್ತು ಭೂಕವಚದ ನಡುವೆ ಮೆಸೋವಿಸ್ ವಲಯ ಕಂಡುಬರುತ್ತದೆ ನೋಡಿ. ಇದು ಭೂಮಿಯ ಹೊರ ಕವಚ, ಇದನ್ನು ಭೂಕವಚ ಎಂದು ಕಂಡುಬರುತ್ತದೆ. ಓಕೆ ಫ್ರೆಂಡ್ಸ್, ಇದೇನಾದರೂ ನಿಮಗೆ ವಿಡಿಯೋ ಇಷ್ಟ ಆಯ್ತಂದ್ರೆ ಬೇಗನೆ ಒಂದು ಫಟ್ಟನಂತ ಲೈಕ್ ಹೊಡಿರಿ. ಹಾಗೆ ಒಂದು ಕಮೆಂಟ್ ಕೂಡ ಹಾಕಿ, ಒಂದು ಇಷ್ಟ ಆಗಿತ್ತು ಅಂದ್ರೆ ನಿಮಗೆ ವಿಡಿಯೋ. ಓಕೆ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ರೀತಿಯಾಗಿ ಏನಾದರೂ ನಿಮಗೆ ಪ್ರಶ್ನೆ ಪತ್ರಿಕೆ ಬಿಡಿಸಂಬಂದ್ರೆ ಹೇಳಿದ್ರಂದ್ರೆ ಇದೇ ರೀತಿಯಾಗಿ ನಾನು ಡೈಲಿ ವಿಡಿಯೋ ಮಾಡ್ತೀನಿ. ನೀವು ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಅಭಿಪ್ರಾಯವನ್ನು. ಆವಾಗ ನಾವು ಮಾಡಿದ ವೀಡಿಯೋನ ನಮಗೆ ಗೊತ್ತಾಗುತ್ತದೆ. ಆವಾಗ ನೀವು ಕಮೆಂಟ್ ಮಾಡಿದ್ರಂದ್ರೆ ಮಾಡಬೇಕು ಮಾಡಬಾರ್ದು ಅಂತ ಗೊತ್ತಾಗುತ್ತದೆ. ಇದು ವಿಡಿಯೋ ಇದೇ ರೀತಿಯಾಗಿ ಬೇಕಂದರೆ ಇನ್ನೂ ಮಾಡೋಣ, ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಬಾಯ್.